ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ನಮ್ಮ ಜೊತೆದ್ದಾರೆ ಸಹನಾ ಕುಮಾರಿ, ಖ್ಯಾತ ಅಥ್ಲೀಟ್, ನಮ್ಮೆಲ್ಲರ ಹೆಮ್ಮೆಯ ಕನ್ನಡತಿ, ಕರಾವಳಿ ಬೆಡಗಿ. ಬನ್ನಿ ಅವ್ರ ಜೊತೆ ಮಾತನ್ನ ಮುಂದುವರಿಸೋಣ. ನಿಮಗೆ ತುಂಬ ಪ್ರಾಕ್ಟೀಸ್ ಮಾಡಿದ್ದೀನಿ, ತುಂಬ ಇಷ್ಟಪಟ್ಟು ನಾನು ಗೆಲ್ಲೇಬೇಕು, ಈ ಕಾಂಪಿಟೇಷನ್ ನಂಗೆ ಟಫ್ ಇದೆ ಆ ಥರ ಅನಿಸಿದ್ದು ಯಾವಾಗ? 2004 ನನಗೆ ಸ್ಯಾಫ್ ಗೇಮ್ಸ್ ಹೋಗಬೇಕಿತ್ತು. ಸೊ ಅದು ನಂದು ಫಸ್ಟ್ ಇಂಟರ್ನ್ಯಾಷನಲ್, ಸೆಕೆಂಡ್ ಇಂಟರ್ನ್ಯಾಷನಲ್. ಸೊ ಆ ಕಾಂಪಿಟೇಷನ್ಗೆ ನಂದು ಒಂದು ಚೆನ್ನೈಯಲ್ಲಿ ಒಂದು ಹುಡುಗಿದ್ಲು, ಅವಳು 181 ಮಾಡ್ತಿದ್ಲು, ನಾನು 180 ಮಾಡ್ತಿದ್ದೆ. ಸೊ ನಮ್ದು ಇಬ್ಬರದು ತುಂಬ ಟಫ್ ಕಾಂಪಿಟೇಷನ್ ಆಗಿಬಿಡ್ತು. ಅದರಲ್ಲಿ ಅವಳು ಈಕ್ವಲ್ ಮಾಡಿದ್ದು, ನಾನು ಈಕ್ವಲ್ ಮಾಡಿದೆ. ಸೊ ನನಗೆ ಅಲ್ಲಿ ಇಂಟರ್ನ್ಯಾಷನಲ್ ನಾನು ಫಸ್ಟ್ ಪ್ಲೇಸ್ ತಗೊಳ್ಳೇಬೇಕಂತ ಹಠ ತೊಟ್ಟಿದ್ದೆ. ನಾನು ಮಾಡಲೇಬೇಕು, ತಗೊಳ್ಳೇಬೇಕು. ಮಾಡಿದ ತಕ್ಷಣ ನನ್ನ ಪರ್ಫಾರ್ಮೆನ್ಸ್ ಚೆನ್ನಾಗೇ ಆಯಿತು. ಸೊ ರೆಕಾರ್ಡ್ ಆಯ್ತು ನಂದು. ನೋಡಿದ್ರೆ ಆ ಹುಡುಗಿ ಮತ್ತು ನನಗೆ ಕಾಂಪಿಟೇಷನ್ ಸಿಕ್ಕಿದ್ಲು. ಸೊ ನನ್ನ ಜೊತೆ ಅವಳು ಮಾಡ್ಲಿಕ್ಕೆ ಆಗಿಲ್ಲ. ಸೊ ಆ ಥರದಿಂದ ಅವತ್ತಿಂದ ಮೇಂಟೈನ್ ಮಾಡ್ತಾ ಇದ್ದೇನೆ. 2004ಇಂದ ಈಗ 2012 ತನಕ ನಂದೇ ಪರ್ಫಾರ್ಮೆನ್ಸ್ ಲೀಡಲ್ಲಿ ನಡೀತಾ ಉಂಟು. ಸೊ ಎಲ್ಲ ಕಾಂಪಿಟೇಷನ್ ನಾನೇ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೇನೆ. ಸೊ ಹಸ್ಬೆಂಡ್ದು ಸಪೋರ್ಟ್ ಅಂದರೆ. ಸೊ ಮದುವೆ ಆದಮೇಲೆ ಏನು ಅನಿಸ್ತು ನಿಮಗೆ? ಡಿಫ್ರೆನ್ಸ್ ಅನಿಸ್ತಾ ಏನೋ? ಮದುವೆ ಆದಮೇಲೆ ನನಗೆ ಅನಿಸ್ತು, ಯಾಕೆ ಸ್ಪೋರ್ಟ್ಸ್ ಮ್ಯಾನನ್ನು ಆಗಿದ್ದೇನೆ, ಬಟ್ ಸಪೋರ್ಟ್ ಮಾಡ್ತಾರಾ ಇಲ್ವಾ ಗೊತ್ತಿಲ್ಲ. ಯಾಕಂದರೆ ಎಲ್ಲರೂ ಹೇಳ್ಬಿಡ್ತಾರೆ ಮದುವೆ ಆದ ತಕ್ಷಣ ಬೇಡ, ಸ್ಪೋರ್ಟ್ಸ್ ಎಲ್ಲ ಸಾಕಿನ್ನು, ಏನು ಮಗನ ನೋಡ್ಕೊಂಡು ಇಟ್ಕೋ, ಇಲ್ಲೇ ಮನೇಲಿ ಇರು ಅಂತೇಳಿ. ನಿಮ್ದು ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ಲವ್ ಮ್ಯಾರೇಜ್. ಬಟ್ ನಿಮಗೆ ಸಪೋರ್ಟ್ ಮಾಡ್ತಾರಂತ ಇತ್ತು ಹಾಗಾದ್ರೆ? ಹೌದು. ಸೊ ಅನುಮಾನ ಸ್ವಲ್ಪ ಅಂದ್ರೆ ಅವರು ಸೇಮ್ ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ ಇದೆ. ಯಾಕಂದ್ರೆ ಅವರು ಇಂಟರ್ನ್ಯಾಷನಲ್ ಅಥ್ಲೀಟ್ ಆಗಿದ್ರು. ಸೊ ನನ್ನ ಜೊತೆನೆ ಫಸ್ಟ್ ಇಂಟರ್ನ್ಯಾಷನಲ್ ಅವ್ರದ್ದು ಟೂರ್ ಇತ್ತು. ಸೊ ಅವತ್ತಿಂದ ಫ್ರೆಂಡ್ಶಿಪ್ ಆಗಿ ಹಾಗೆ ನಮ್ದು ಸಹ ಕಂಟಿನ್ಯೂ ಆಗಿತ್ತು. ಸೊ ಹಾಗಾಗಿ ಸ್ವಲ್ಪ ಅನುಮಾನ, ಯಾಕಂದ್ರೆ ಅವ್ರ ಬಗ್ಗೆ ಅಲ್ಲ, ಅವ್ರ ಮನೆಯವ್ರ ಬಗ್ಗೆ ಏನು ಹೇಳ್ತಾರೋ ಅದೇ ಒಂದು ಅತ್ತೆ ಮಾವ ಏನು ಹೇಳ್ತಾರೆ. ಬಟ್ ಹಾಗೇನು ಆಗಿಲ್ಲ, ಬ್ರೇಕ್ ಎಲ್ಲಿ ಕೊಟ್ಟಿಲ್ಲ ಅವರು ಸಹ. ಈಗ ಮಾಡಬೇಡ ಅಂತ ಹೇಳಿದ್ರು, ಮತ್ತೆ ನಾನು ಮಾಡಿದಾಗ ಅವ್ರಿಗೆ ಶಾಕ್ ಆಯ್ತು, ಈಗ ಮಾಡ್ತಿದ್ದಾರೆ, ಓಕೆ ಕಂಟಿನ್ಯೂ ಮಾಡಲಿ, ಏನೋ ಒಂದು ಪರ್ಫಾರ್ಮೆನ್ಸ್ ಮಾಡ್ತಾ ಇರ್ತಾರೆ, ಮತ್ತು ನಮ್ಮ ಡ್ಯೂಟಿಗೂ ನಮ್ಗೆ ಈಸಿ ಆಗುತ್ತೆ ಅಂತೇಳಿ ಅವ್ರು ಸಹ ಅದನ್ನೇ ಏನು ಅದಕ್ಕೆ ನನಗೆ ಇದೇ ಮಾಡಲಿಲ್ಲ. ಆ್ಯಂಡ್ ಮಗು ಆದಮೇಲೆ ನಿಮಗೆ ಏನು ಕಷ್ಟ ಆಯಿತು? ನಾನು ಕೇಳ್ದಂಗೆ ಮಗು ಆಗಿದ್ದು 3 ತಿಂಗಳಿಗೆ ನೀವು ಮತ್ತೆ ಒಲಿಂಪಿಕ್ಗೆ ರೆಡಿ ಆಗಿದ್ದೀರಾ, ಪ್ರಾಕ್ಟೀಸ್ ರೆಡಿ ಮಾಡ್ಕೊಂಡಿದ್ದೀರಾ? ಹೌದು, ಆ್ಯಕ್ಚುಲಿ 4 ಮಂತ್ಸಿಗೆ ನಾನು ಸ್ಟಾರ್ಟ್ ಮಾಡಿದೆ. ಅಂದರೆ ನಾನು ಯಾರು ಇರಲಿಲ್ಲ, ಯಾಕಂದರೆ ನಾಗರಾಜ್ ಅವ್ರು ಸ್ಪೋರ್ಟ್ಸಲ್ಲಿದ್ದರು, ಅವ್ರು ಕಾಂಪಿಟೇಷನ್ ಹೋಗಿದ್ರು. ಸೊ ನಾನು ಡೆಲಿವರಿ ಆಗೋಗಿ ಯಾರೂ ಇರಲಿಲ್ಲ, ಯಾಕಂದರೆ ಎಲ್ಲರೂ ಕಾಂಪಿಟೇಷನ್ ಇದ್ರು, ಮೇಜರ್ ಕಾಂಪಿಟೇಷನ್. ಸೊ ಅವ್ರು ಕಾಂಪಿಟೇಷನ್ ಅಟೆಂಡ್ ಮಾಡ್ತಿದ್ರು. ಸೊ ನನ್ನ ಹತ್ರ ಯಾರು ಇರಲಿಲ್ಲ. ಸೊ ಅವರು ವಾಪಸ್ ಆಮೇಲೆ ಬರಬೇಕಾಯ್ತು ಎಲ್ಲ ಕಾಂಪಿಟೇಷನ್ ಮುಗಿಸ್ಕೊಂಡು. ಸೊ ಆಗ ನನಗೆ ತುಂಬಾ ಕಷ್ಟ ಆಯ್ತು, ಅಯ್ಯೋ ನನ್ನವ್ರು ಯಾರು ಇಲ್ವೇ ನನ್ನ ಜೊತೆ ಅಂತ ಆಗ್ಬಿಟ್ಟಿತ್ತು ಒಮ್ಮೆ. ಆಮೇಲೆ ಅವ್ರು ಬಂದು ಆಮೇಲೆ ನೋಡಿ. ಸೊ ಆ ಟೈಮಲ್ಲಿ ನಂಗೆ ಒಂದು ಸಪೋರ್ಟ್ ಬೇಕಿತ್ತು, ಅಂದರೆ ಯಾರಿದ್ರೆ ನಂಗೆ ಒಂಥರ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಆ ಟೈಮ್ ಸ್ವಲ್ಪ ನನಗೆ ಬೇಜಾರಾಯಿತು, ಅಯ್ಯೋ ಯಾಕಿಲ್ಲ ಇವರು, ಯಾಕೆ ಅರ್ಥ ಮಾಡಿಲ್ಲ ಅಂತ. ಮತ್ತೆ ಆಮೇಲೆ ನಾನು ತಿಳ್ಕೊಂಡು ಅವ್ರವ್ರ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ, ಯಾಕಂದ್ರೆ ನಮ್ದು ಡಿಪಾರ್ಟ್ಮೆಂಟ್ ಕಾಂಪಿಟೇಷನ್. ಸೊ ಬಿಡೋಕ್ಕಾಗಲ್ಲ, ಅವ್ರು ಅಲ್ಲಿ ಬ್ಯುಸಿ ಇದ್ರು. ಸೊ ಆಮೇಲೆ ಅವರು ಬಿಟ್ಟು ಮ್ಯಾಂಗ್ಳೂರಿಗೆ ಬರೋಕ್ಕಾಗಲ್ಲ, ಸ್ಪೋರ್ಟ್ಸ್ ಬಿಟ್ಟು, ಅವರ ಡಿಪಾರ್ಟ್ಮೆಂಟ್ ಬಿಟ್ಟು. ಸೊ ನಾನು ಆಲ್ಮೋಸ್ಟ್ ಅಲ್ಲೇ ಮಂಗ್ಳೂರಲ್ಲೇ ಇದ್ದೆ, ನಾನು 6 ಮಂತ್ಸ್ ತನಕ ಅಲ್ಲೇ ಇದ್ದೆ. ಸೊ ಅಲ್ಲಿ ಪ್ರಾಕ್ಟೀಸೇ ಮಾಡ್ತಿದ್ದೆ, ಯಾಕೆಂದರೆ ನಮ್ಮದು ಮ್ಯಾಂಗ್ಳೂರ್ ಅಂದರೆ ಬೀಚ್ ಹತ್ರನೇ ಇರುತ್ತೆ ಮನೆ. ಸೊ ಅಲ್ಲಿ ಹೋಗಿ ಪ್ರಾಕ್ಟೀಸ್ 3 ಮಂತ್ಸ್ ಆತ 4 ಮಂತ್ಸಿಗೆ ಸ್ಟಾರ್ಟ್ ಮಾಡಿದ್ದೆ. ಸೊ ಲೈಟಾಗಿ ಅದು ಮಾಡಿದ್ದಕ್ಕೆ ಇವತ್ತು ನಾನು ಈ ಬೇಸಲ್ಲಿ ಕೂತ್ಕೊಂಡಿದ್ದೇನೆ ಅನ್ಸುತ್ತೆ. ಮಗುವನ್ನು ನಾನು ಅಲ್ಲೇ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ದೆ, ಅವ್ರು ಮುಂದೆನೆ ಮಗು ಇಟ್ಕೊಂಡೆ ಪ್ರಾಕ್ಟೀಸ್ ಮಾಡ್ತಿದ್ದೆ. ಸೊ ಅವ್ರೇನು ಮಲಗಿರ್ತಾರೆ ಆಗ ಹೋಗಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ಸೊ ಅವಳು ಹೇಳೋ ಮುಂಚೆ ನಾನೆಲ್ಲ ನನ್ನ ಕೆಲಸ ಮುಗಿಸ್ಕೊಂಡು ಮನೆ ಹತ್ರನೇ ಸೊ ಎಲ್ಲ ಮುಗಿಸ್ಕೊಂಡು ಬೇಗ ಅವಳಿಗೋಸ್ಕರ ರೆಡಿಯಾಗಿ ಕೂರ್ತಿದ್ದೆ ನಾನು. ಸೊ ಹಾಗಾಗಿ ಅವಳ ಟೈಮಿಗೆ ನೋಡಿ ನಾನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತಿದ್ದೆ. ಸೊ ಅದು ಎಷ್ಟೇ ಹೊತ್ತಾಗ್ಲಿ, ಮಗು ಆದ್ಮೇಲೆ ನಿದ್ದೆ ಎಲ್ಲ ಊಟ ಎಲ್ಲ ಹೆಚ್ಚು ಕಡಿಮೆ ಆಗುತ್ತೆ. ಜೊತೆಗೆ ಮತ್ತೆ ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಅಂದ್ರೆ ಹೌದು ಕಷ್ಟ ಆಗ್ತಿದೆ, ತುಂಬಾ ಕಷ್ಟನೇ ಆಯ್ತು. ಒಮ್ಮೆ ಸಡನ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಬಾಡಿ ವೇಟ್ ಇರುತ್ತೆ, ಯಾಕಂದ್ರೆ ನಮ್ಮ ಹೈ ಜಂಪ್ಗೆ ಲೀನ್ ಬಾಡಿ ಇರಬೇಕು. ಸೊ 1 ವರ್ಷನೇ ಬೇಕಾಯ್ತು ನನಗೆ ಬಾಡಿ. ಸಣ್ಣ ದಪ್ಪ ಆಗಿದ್ರಿ ಅವಾಗ? ಹೌದು. ಮಗಳು ದೊಡ್ಡೋಳು ಆಗ್ತಾ ಹೆಂಗೆ ಕಾಂಪಿಟೇಷನ್ ಅಂದ್ರೆ ನೀವು ಹೊರಗಡೆ ಎಲ್ಲ ಹೋಗ್ತಾ ಇದ್ರಿ? ಸೊ ಮಗಳಿಂದ ಏನಾದರೂ ಮಗಳು ನೆನಪಾಗ್ತಿತ್ತಾ, ಅಥವಾ ಮಗಳಿಗೆ ಅಮ್ಮನ ನೆನಪು ತುಂಬಾ ಆಗ್ತಿತ್ತಾ? ಹೌದು, ಕಾಂಪಿಟೇಷನ್ ಹೋದಾಗ ನಂಗೆ ತುಂಬಾನೇ ನೆನಪಾಗ್ತಿತ್ತು. ಯಾರು ಇಲ್ಲ ಅಂದ್ರೆ ಇರ್ತಿದ್ರು, ಬಟ್ ಅದು ಅದು ಇರುತ್ತಲ್ಲ ಮಕ್ಕಳಿಗೆ, ಯಾವಾಗ ಮಗುವಿನ ಬಗ್ಗೆ ನೆನಪಾಗಿ ಆಗುತ್ತೆ. ಹೌದು, ಅಮ್ಮ ಇಲ್ಲ ಅಂತ ಹೇಳಿ. ಬಟ್ ಅವಳು ರಜೆ ಇದ್ರೆ ನನ್ನ ಬಗ್ಗೆ ತಿಂಕೆ ಮಾಡಲ್ಲ. ಬಟ್ ಏನಾದ್ರು ಸ್ಕೂಲಿಗೆ ಹೋಗ್ತಿದ್ರೆ ನನ್ನ ಬಗ್ಗೆ ಥಿಂಕ್ ಮಾಡಿ, ಯಾಕಂದ್ರೆ ಹೋಮ್ವರ್ಕ್ ಮಾಡೋರು ಯಾರು ಇರ್ತಿರ್ಲಿಲ್ಲ. ಸೊ ಅವಳವಳೆ ಮಾಡ್ತಿದ್ಲು, ಅದರಲ್ಲಿ ಅದು ರಿವಿಷನ್ ಆದ್ರೆ ಹೇಳ್ತಿದ್ರು ಟೀಚರ್ಸ್, ನಿಮ್ಮ ಪ್ಯಾರೆಂಟ್ಸ್ ಸ್ಪೋರ್ಟ್ಸಿಗೆ ಹೋಗಿದಾರೋ ಗೊತ್ತು, ಸೊ ಹಾಗಾಗಿ ಏನು ಮಾಡಬೇಡ ಪಾವನ, ವರಿ ಮಾಡಬೇಡ ಅಂತ ಹೇಳಿ. ಸೊ ಅವ್ರ ಸ್ಕೂಲ್ ಅವ್ರಸೇ ಗೊತ್ತಿತ್ತು ನಾವು ಸ್ಪೋರ್ಟ್ಸ್ ಮ್ಯಾನ್ ಹೋಗ್ತಾ ಇದ್ವಿ. ಸೊ ಹಾಗಾಗಿ ಎಲ್ಲ ಕೋಆಪ್ರೇಟ್ ಮಾಡ್ತಿದ್ರು. ಫಸ್ಟ್ ಮೆಡಲೇ ತೊಗೊಂಡು ಬರಬೇಕು ನನಗೋಸ್ಕರ, ನೀನು ಹಾಗೆ ಬರಬೇಡ. ಆಮೇಲೆ ಏನಾದ್ರು ನನ್ನ ಫೌಲ್ ಎಲ್ಲ ಆಗಿ ಟಿವಿಯಲ್ಲಿ ನೋಡ್ತಿದ್ರೆ, ಯಾಕಮ್ಮ ಅದು ಫೌಲ್ ಮಾಡಿದೆ, ಅದು ನೀನು ಕ್ಲಿಯರ್ ಮಾಡಬೇಕಿತ್ತಲ್ಲ, ಬಟ್ ಮೆಡಲ್ ಬರ್ತಿತ್ತಲ್ಲ ಇನ್ನು, ಯಾಕೆ ನೀನು ಹಾಗೆ ಮಾಡಿಲ್ಲ ಅಂತ ಹೇಳ್ದೆ. ಹೌದೌದು ಈ ಥರ ಆಗಲೇ ನೆಕ್ಸ್ಟ್ ಟೈಮ್ ಮಾಡ್ತೇನೆ, ನೀನು ಕರೆಕ್ಟಾಗಿ ಪ್ರೇ ಮಾಡಂತ ಹೇಳಿ. ಹೌದೌದು, ನಾನು ತುಂಬ ಪ್ರೇ ಮಾಡ್ತಿದ್ದೆ ನಿಮಗೋಸ್ಕರ. ಸೊ ಚೆನ್ನಾಗಿ ಹೇಳ್ತಾಳೆ ಯಾವಾಗಲೂ. ಓಕೆ, ಸಹನಾ ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ವೀಕ್ಷಕರೇ, ಸಹನಾ ಕುಮಾರಿ ನಿಮ್ಮ ಜೊತೆ ಇದ್ದಾರೆ, ಖ್ಯಾತ ಅಥ್ಲೀಟ್. ಹೈ ಜಂಪ್ನಲ್ಲಿ ನಮ್ಮೆಲ್ಲರಿಗೂ, ನಮ್ಮ ಕರ್ನಾಟಕ ಅಷ್ಟೆಲ್ಲ ಇಡೀ ಭಾರತಕ್ಕೆ ಕೀರ್ತಿ ತಂದವರು, ಒಲಿಂಪಿಕ್ಕಲ್ಲಿ ಕಾಂಪೀಟ್ ಮಾಡಿದವರು. ಸೊ ಸಹನಾ ಜೊತೆ ಮತ್ತಷ್ಟು ಮಾತಾಡೋಣ ಚಿಕ್ಕ ಬ್ರೇಕ್ನ ನಂತರ.